ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರೂಪಶ್ರೀಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇನ್ ಕನ್ನಡ. ಇನ್ನೂ ಯಾರು ನನ್ನ ಚಾನಲ್ಗೆ ಹೋಗಿ ಬೆಲ್ ಐಕಾನ ಕ್ಲಿಕ್ ಮಾಡಿಲ್ಲ, ಅವ್ರು ಹೋಗಿ ನನ್ನ ಬೆಲ್ ಐಕಾನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ಪೆಷಲ್ ಏನಂದರೆ ನಮ್ಮ ಅತ್ತೆ ಓಂ ಶಕ್ತಿ ಮೇಲೆ ಹಾಕ್ತಿದ್ರು, ಹಂಗಾಗಿ ಸ್ವಲ್ಪ ವೆರೈಟೀಸ್ ಫುಡ್ ಮಾಡ್ಕೊಂಡಿದ್ದೀವಿ. ಲೈಕ್ ಒಬ್ಬಟ್ಟು, ಇದು ಹೆಸರು ಬೇಳೆಗೆ, ಇದು ವಡೆಗೆ, ಮತ್ತು ಇದು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ. ಬೆಂಡೆಕಾಯಿ ಪಲ್ಯಕ್ಕೆ ಎಣ್ಣೆ ಇಟ್ಟಿದ್ದಾರೆ ಕಾಯಕ್ಕೆ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ. ನೋಡ್ತಿರ್ಬೋದು, ಇವತ್ತು ತುಂಬ ವೆರೈಟಿ ಫುಡ್ ರೆಡಿ ಆಗ್ತದೆ. ಹೇಗೆ ಸಾಸಿವೆ, ಕಡಲೆಬೇಳೆ, ಜೀರಿಗೆ ಹಾಕೊಂಡು ಹಾಕೊಳ್ಳಿ. ಆಮೇಲೆ ಈರುಳ್ಳಿ ನಂತರ ಕರ್ಬೇವಿನ ಸೊಪ್ಪು ಈ ರೀತಿ ಫ್ರೈ ಆಗ್ತದೆ. ಮತ್ತೆ ಟೊಮೆಟೊ ಹಾಕ್ತಿದ್ದಾರೆ. ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾವು ಬೆಂಡೆಕಾಯಿನ ಹುರಿದು ಇಟ್ಕೊಂಡಿದ್ದೀವಿ. ಮುಂಚೆನೇ ತುಂಬ ಟೈಮ್ ಇರೋ ಕಾರಣ ಮುಂಚೆನೇ ಹುರಿದು ಇಟ್ಕೊಂಡಿದ್ದೀವಿ. ಆಮೇಲೆ ಅದನ್ನು ನಾವೇನು ಫ್ರೈ ಮಾಡ್ಕೊಂಡಿದ್ವಿ ಮತ್ತು ಅದನ್ನೇ ಮಾಡ್ಕೊಂಡಿದ್ವಿ, ಅದಕ್ಕೆ ಬೆಂಡೆಕಾಯಿ ಮಿಕ್ಸ್ ಕೊಡ್ತಿದ್ದೀವಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಕೊಡಬೇಕು. ಈಗ ಕಾಣಿಸ್ತಿದೆ ಬೆಂಡೆಕಾಯಿ ಪಲ್ಯ. ಹೆಂಗಿದೆ ನೋಡಿ, ಸ್ನಾನ ಮಾಡ್ಕೊಂಬಿಟ್ಟು ಅಡುಗೆ ಮಾಡೋಕ್ಕೆ ಏನು ರೆಡಿ ಆಗಿಲ್ಲ, ಹಂಗೆ ಇದೆ ಗಾಯ್ಸ್. ನಿಜವಾಗ್ಲೂ ಸಖತ್ ಘಮ ಅಂತಂದರೆ ಬೆಂಡೆಕಾಯಿ ಪಲ್ಯ. ಬೆಳಗ್ಗೆ ಒಗ್ಗರಣೆ ಕೊಟ್ಕೊಂಡಿದ್ವಿ, ಸಾಸಿವೆ, ಎಣ್ಣೆ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಆಮೇಲೆ ಅದಕ್ಕೆ ಮಿಕ್ಸಿಂಗ್. ಫಸ್ಟು ತೆಂಗಿನಕಾಯಿ ಯಾವ್ದು ಬೇಕಾದ್ರೆ ಹಾಕ್ಕೋಬೋದು, ನಾನು ಮತ್ತೆ ಫಸ್ಟ್ ಹಾಕಿದ್ರಿಂದ ಇಲ್ಲೇ ಕೊತ್ತಂಬರಿ, ದಾಳಿಂಬ್ರೆ, ಸೌತೆಕಾಯಿ. ಅದೇ ಘಾಟ್ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ, ಅದಕ್ಕೆ ಕೆಮ್ಮು ಬರ್ತಿದೆ ನಮಗೆ. ಇದಕ್ಕೆ ಸ್ವಲ್ಪ ಸಾಲ್ಟ್, ಸ್ವಲ್ಪ ಪೆಪ್ಪರ್ ಹಾಕೊಂಡು ಮಿಕ್ಸ್ ಅಪ್ ಮಾಡೋದಷ್ಟೇ. ಒಡೆಗೆ ಕಲ್ಸ್ಕೊತಿದ್ದಾರೆ, ಅದಕ್ಕೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಎಲ್ಲ ಹಾಕಿ ಕಲ್ಸ್ಕೊತಾ ಇದ್ದಾರೆ. ವಡೆ ಹಾಕ್ತಿದ್ದಾರೆ. ಮುಂಚೆನೇ ಸ್ವಲ್ಪ ಉಂಡೆ ಮಾಡಿ ಇಟ್ಕೊಂಡಿದ್ವಿ, ಆಮೇಲೆ ಎಣ್ಣೆಗೆ ಬಿಡ್ತಿದ್ದಾರೆ. ಸೋಡಾ ಹಾಕ್ತಿದ್ದೀರಾ? ನಾವು ಸೋಡಾ ಹಾಕಲ್ವಂತೆ. ಯಾವ ರೀತಿ ಬೆಂದಿದೆ ವಡೆ ಅಂತ, ಸಖತ್ ಕ್ರಿಸ್ಪಿ ಆಗಿದೆ. ನಮ್ಮತ್ತೆ ಪೂಜೆಗೆ ಸ್ಟಾರ್ಟ್ ಮಾಡ್ಕೊಂಡ್ರು ನೋಡಿ, ಎಷ್ಟು ಚಂದ ಶ್ಲೋಕ ಹೇಳ್ಕೊಂತ ಪೂಜೆ ಮಾಡ್ತಾರೆ ಅಂತ ಕೇಳಿಸ್ಕೊಳ್ಳಿ ನೀವು. नमस्ते तु महामाय श्रीपीठे सुरपूजिते शंखचक्रगदास्ते महालक्ष्मी नमोस्तुते सरस्वती नमस्तुभ्यं वन्दे कामरूपिणी विद्यारम्भं करिष्यामि सिद्धिर्भवतु मे सदा. श्रीराम जय राम पट्टाभिराम सीताराम जानकी राम सीताराम लक्ष्मण राम सीतांजलि समेत मनोजवं मारुतिरवं जितेन्द्रियं बुद्धिमतां वरिष्ठं वातात्मजं मानरहितं मुख्यं श्रीरामदूतं शिरसा नमामि. पूजाय राघवेन्द्राय सत्यधर्मरताय च भजतां कल्पवृक्षाय ममतां कामधेनवे. गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः. ಮಾಮ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಮಾಮ ಬರೋಕ್ಕಾಗಿಲ್ಲ, ಹಂಗಾಗಿ ಓಲೋ ಬುಕ್ ಮಾಡಿಕೊಂಡು ಆಟೋದಲ್ಲಿ ಹೋಗ್ತಾ ಇದ್ವಿ.
ಹೋಗ್ತಾ ದಾರಿಲಿ ಒಂದು ದೇವಸ್ಥಾನ ಕಾಣಿಸ್ತು. ಅಲ್ಲಿ ಎಲ್ಲ ಥರ ದೇವ್ರಿದೆಯಂತೆ, ದೇವ್ರ ವಿಗ್ರಹಗಳಿಟ್ಟಿದ್ದಾರಂತೆ. ನನಗೆ ಗೊತ್ತಿಲ್ಲ, ನಾನು ಹೋಗಿಲ್ಲ. ಅತ್ತೆ ಹೇಳ್ತಾಯಿದ್ರು ಆ ಥರ ಚೆನ್ನಾಗಿದೆ, ಹೋಗೋಣ ಯಾವಾಗಾದರೂ ಅಂತ. ಓಕೆ ಅಂತ ಹೇಳಿದ್ದೆ. ನೋಡಿ ಇದೆ ಮುರುಘಾ ದೇವಸ್ಥಾನ ಅಂತ ಹೇಳ್ತಾರೆ. ನಾವು ಕನ್ನಡದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕರಿತೀವಿ. ಇಲ್ಲೆಲ್ಲ ತಮಿಳಿಯನ್ಸ್ ಜಾಸ್ತಿ ಇರೋದ್ರಿಂದ ಎಲ್ಲರೂ ಮುರುಘಾ ಅಂತ ಕರೀತಾರೆ. ಬಟ್ ನಾವು ನಮ್ಮ ಕನ್ನಡದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕರಿತೀವಿ. ನೋಡಿ ಎಷ್ಟು ಚೆಂದ ಅಲಂಕಾರ ಮಾಡಿದ್ರು ಸ್ವಾಮಿಗೆ. ಆಮೇಲೆ ಈ ಕಡೆ ಬಂದು ಬ್ಯಾಕ್ ಸೈಡ್ಗೆ ಹೋದರೆ ಅಲ್ಲಿ ಪುರೋಹಿತರು ಪೂಜೆ ಮಾಡ್ತಾಯಿದ್ರು. ಹಾಗೆ ಅತ್ತೆ ಬಂದರು, ದುಡ್ಡು ಕೊಟ್ಟರು ಮಂಗಳಾರತಿಗೆ ಹಾಕು ಅಂತ. ದೇವ್ರ ಪ್ರಸಾದ 8:30 8:45 ಆಗಿದ್ದರಿಂದ ಗರ್ಭಗುಡಿ ಕ್ಲೋಸ್ ಮಾಡ್ತಾಯಿದ್ರು. ನಾನು ಯಾವತ್ತೂ ನೋಡಿರಲಿಲ್ಲ ಈ ಥರ ಮಾಲೆ ಹಾಕುವಂಥ ಪದ್ಧತಿ. ಎಷ್ಟು ಚೆಂದ ಅವರು ಪೂಜೆ ಮಾಡಿ ಪ್ರತಿಯೊಬ್ಬರಿಗೂ ದೃಷ್ಟಿ ತೆಗೆದ ಮೇಲೆ ಮಾಲೆ ಹಾಕುವ ರೂಢಿ ಮಾಡ್ಕೊತಾರೆ. ಫಸ್ಟ್ ಎಲ್ಲ ಯಾರ್ಯಾರು ಹಾಕ್ತಾರೆ ಅವ್ರಿಗೆಲ್ಲರಿಗೂ ದೃಷ್ಟಿ ತೆಗಿತಾರೆ. ಆಮೇಲೆ ನೋಡಿ ಈ ರೀತಿ ಅವ್ರಿಗೆ ಮಾಲೆ ಹಾಕಿ ಅವ್ರನ್ನ ಶಕ್ತಿಗಳು ಅಂತ ಕರೀತಾರೆ. ಇದರಲ್ಲೂ 2 ಥರ ಇದೆ. ಫುಲ್ ಯೆಲ್ಲೋ ಕಲರ್ ಹಾಕ್ಕೊಂಡಿರೋದು ಗುರು ಶಕ್ತಿಗಳಂತೆ. ನಾರ್ಮಲ್ ರೆಡ್ ಹಾಕಿರೋರು ನಾರ್ಮಲ್ ಶಕ್ತಿಗಳು ಅಂತ. ಅಂದರೆ ಅವರು ತುಂಬ ವರ್ಷದಿಂದ ಹಾಕ್ಕೊಂಬಂದಿದ್ದ ಕಾರಣ ಆ ಥರ ಹೇಳ್ತಾರಂತೆ. ನಾನು ಫಸ್ಟ್ ಟೈಮ್ ಹೋಗಿದ್ದರಿಂದ ಇಷ್ಟು ಮಾತ್ರ ತಿಳ್ಕೊಂಡಿದ್ದೀನಿ. ಎಲ್ಲ ಮುಗಿದ ನಂತರ ಮಹಾಮಂಗಳಾರತಿ ಮಾಡಿ ಎಲ್ರಿಗೂ ಮಂಗಳಾರತಿ ಕೊಟ್ಬಿಟ್ಟು ಪ್ರಸಾದ ಕೊಟ್ಟು ಕಳಿಸಿದ್ರು. ತುಂಬ ಚೆಂದ ಪೂಜೆ ಮಾಡಿ ಕಳಿಸ್ಕೊಟ್ರು ಎಲ್ರೂ. ಅತ್ತೆ ಮನೆಗೆ ನೋಡಿ ಫುಲ್ ಸ್ಪೆಷಲ್ ಊಟ, ಚಪಾತಿ, ಒಬ್ಬಟ್ಟು, ಬೆಂಡೆಕಾಯಿ ಪಲ್ಯ. ಥ್ಯಾಂಕ್ ಯು.